ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದು ಇದೆ ಅಂತ ನೋಡೋಣ. ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಅವೇಕ್ನಿಂಗ್ ಎನರ್ಜಿ ಅಂದರೆ ಈ ವ್ಯಕ್ತಿಗೆ ಅವೇಕ್ನಿಂಗ್ ಆಗ್ತಾ ಇದೆ. ಅವರು ಹೀಲಿಂಗಲ್ಲಿದ್ದಾರೆ. ಈಗ ಅವರಿಗೆ ಅರಿವಾಗ್ತಾ ಇದೆ. ಅವರು ಮೊದಲು ಯಾವ ರೀತಿ ಇದ್ದರೋ ಅದರ ಸತ್ಯ ಏನು ಅಂತ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಮೊದಲು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರು ಈ ರಿಲೇಷನ್ಶಿಪ್ಪನ್ನು, ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ. ಅಂದರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ. ನಿಮ್ಮನ್ನು ಮರೆಯೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆ ಎನರ್ಜಿ ಇದೆ. ಅಂದರೆ ಮೊದಲು ಅವರು ತುಂಬ ಬ್ಯುಸಿಯಾಗಿರ್ಬಹುದು ಅಥವಾ ಬ್ಯುಸಿಯಾಗಿರೋ ಥರ ನಟಿಸ್ತಾ ಇರ್ಬೋದು. ನಿಮ್ಮನ್ನು ಅವಾಯ್ಡ್ ಮಾಡಿರಬಹುದು ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕ್ಲಿಯರ್ ಆಗಿರೋದಿಲ್ಲ. ಮನಸ್ಸು ತುಂಬ ಗೊಂದಲದಲ್ಲಿ, ಕನ್ಫ್ಯೂಷನ್ನಲ್ಲಿ ಇರಬಹುದು. ಕೆಲವೊಮ್ಮೆ ಈಗೋ, ಕೆಲವೊಮ್ಮೆ ಹಠ, ಕೆಲವೊಮ್ಮೆ ಕನ್ಫ್ಯೂಷನ್ ಇವೆಲ್ಲ ಮಿಕ್ಸ್ ಆಗಿ ಅವರು ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ. ಆದರೆ ಜೀವನದಲ್ಲಿ ಒಂದು ಸ್ಟೇಜ್ ಅಂತ ಬರುತ್ತೆ ಅಲ್ವಾ, ಅದನ್ನೇ ಇಲ್ಲಿ ಅವೇಕ್ನಿಂಗ್ ಅಂತ ಹೇಳೋದು. ಆ ಟೈಮ್ನಲ್ಲಿ ಅವರು ಕಾಮಾಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಅವರ ಮನಸ್ಸಿನ ಒಳಗಿನಿಂದ ಅವ್ರಿಗೆ ಫೀಲಿಂಗ್ ಬರ್ತಾ ಇದೆ. ನಾನು ಏನು ಮಾಡಿದೆ ಅನ್ನೋದು ಅವರ ಮನಸ್ಸಿನಲ್ಲಿ ರಿಪೀಟ್ ಆಗಿ ಬರ್ತಾ ಇದೆ. ಈಗ ಆ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಅವರನ್ನು ಅವರು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೊದಲು ಹೊರಗಡೆಯಿಂದ ಮಾತ್ರ ಈ ರಿಲೇಷನ್ಶಿಪ್ನ ನೋಡ್ತಾ ಇದ್ದ ವ್ಯಕ್ತಿ ಈಗ ಡೀಪ್ ಆಗಿ ನೋಡ್ತಾ ಇದ್ದಾರೆ. ಅವರ ತಪ್ಪುಗಳನ್ನು ಒಪ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಮೊದಲು ಅವರಿಗೆ ಅರ್ಥ ಆಗದೇ ಇದ್ದದ್ದು ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅಂದರೆ ನೀವು ಅವರಿಗೆ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂದರೆ ಮೊದಲು ಯಾವ ರೀತಿ ಇದ್ದರು ಅಂದರೆ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಬಟ್ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ನಿಮ್ಮನ್ನು ಮನಸ್ಸಿನಿಂದ ಅವ್ರಿಗೆ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಜವಾದ ಪ್ರೀತಿ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಮೊದಲು ಅದು ಟೈಮ್ ಪಾಸ್ ಅಂತ ಅನಿಸಿರ್ಬೋದು. ಅಲ್ಲದೇ ಇದ್ದರೆ ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮೊದಲು ನಿಮ್ಮನ್ನು ಲೈಟಾಗಿ ತಗೊಂಡಿದ್ರು. ಈಗ ನಿಮ್ಮ ಬೆಲೆ, ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಾ ಇದೆ. ನೀವು ಕೊಟ್ಟ ಕಾಳಜಿ, ಪ್ರೀತಿ, ಸಮಯ ಇದೆಲ್ಲ ಎಷ್ಟು ದೊಡ್ಡದು ಅನ್ನೋದನ್ನು ಈಗ ಅರಿತುಕೊಂಡಿದ್ದಾರೆ. ನೀವಿಲ್ಲದೆ ಆಗೋದಿಲ್ಲ ಅನ್ನೋ ಲೆವೆಲ್ಗೆ ನಿಮ್ಮನ್ನು ಲೈಕ್ ಮಾಡ್ತಾರೆ. ಇದು ಡೀಪ್ ಆಗಿರುವ ಫೀಲಿಂಗ್. ಅಂದರೆ ಅವರ ಲೈಫ್ನಲ್ಲಿ ನಿಮ್ಮ ಕೊರತೆ ಅವರಿಗೆ ಕಾಣ್ತಾ ಇದೆ. ಅಂದರೆ ಒಂದು ಅವೇಕ್ನಿಂಗ್ ನಡೀತಾ ಇದೆ. ಒಂದು ಸಣ್ಣ ಚೇಂಜ್ ಅಲ್ಲ, ಮನುಷ್ಯನ ಮನಸ್ಸಿನ ಒಳಗಿನ ಸಂಪೂರ್ಣ ಬದಲಾವಣೆ. ಮೊದಲು ನಿಮ್ಮನ್ನು ಅರ್ಥ ಮಾಡ್ಕೊಳ್ದಲೇ ಇದ್ದವರು ಈಗ ನಿಮ್ಮ ಬೆಲೆ ತಿಳ್ಕೊಂಡು ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಆ ಎನರ್ಜಿ ಫೀಲಿಂಗ್ಸ್ ಎನರ್ಜಿ ಅಂದರೆ ಕ್ಲಾರಿಟಿ ಬಂದಿದೆ. ಹೌದು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ಕ್ಲಾರಿಟಿ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಮೊದಲು ಏನಾಗ್ತಿತ್ತು ಅಂದರೆ ಅವರ ಮನಸ್ಸು ಸುತ್ತಾ ಇರುವಂತಹ ಗಾಳಿಯ ಹಾಗೆ ಇತ್ತು. ಒಂದೇ ಫೀಲಿಂಗ್ನಲ್ಲಿ ಸ್ಟೇ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ದಿನ ತುಂಬ ಲವ್ ತೋರಿಸ್ತಾ ಇದ್ರು, ತುಂಬ ಕಾಳಜಿ ತೋರಿಸ್ತಾ ಇದ್ರು, ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ಆದರೆ ಇನ್ನೊಂದು ದಿನ ಇಗ್ನೋರ್ ಮಾಡ್ತಾಯಿದ್ರು, ಮೆಸೇಜ್ಗೆ ರಿಪ್ಲೈ ಕೊಡೋದಿಲ್ಲ, ದೂರ ಹೋಗ್ತಾಯಿದ್ರು. ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್ ಬಿಹೇವಿಯರ್. ಒಂದು ದಿನ ಹತ್ತಿರ ಬರೋದು, ಇನ್ನೊಂದು ದಿನ ದೂರ ಹೋಗೋದು, ಇದೇ ಸ್ಥಿತಿ. ಇದರಿಂದ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು. ಅಂದರೆ ಮತ್ತೆ ಇದೇ ರೀತಿ ರಿಪೀಟ್ ಆದಾಗ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತು. ಒಂದು ದಿನ ಏನೋ ಓಕೆ ಅಂತ ಹೇಳ್ಬೋದು, ಬಟ್ ಒಂದು ಸಲ ಪ್ರೀತಿ, ಒಂದು ಸಲ ದೂರ ಹೋಗೋದು, ಈ ರೀತಿ ಮಾಡಿದಾಗ ನಿಮಗೂ ಕೂಡ ತುಂಬ ಕನ್ಫ್ಯೂಷನ್ ಆಗಿರುತ್ತೆ. ಅಂದರೆ ಇವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರೋದು ನಾರ್ಮಲ್. ಆದರೆ ಈಗ ಏನಾಗಿದೆ ಅಂದರೆ ಅವರು ಮನಸ್ಸಿನ ಒಳಗಡೆಯಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರ ಮನಸ್ಸನ್ನು ಅವರೇ ಕೇಳ್ಕೊಳ್ತಾ ಇದ್ದಾರೆ, ನನಗೆ ನಿಜವಾಗ್ಲೂ ಏನು ಫೀಲಿಂಗ್ ಇದೆ ಅಂತ. ಅವ್ರಿಗೆ ಕ್ಲಿಯರ್ ಆಗಿದೆ. ಈಗ ಯಾವುದೇ ಗೊಂದಲ ಅನ್ನೋದು ಇಲ್ಲ.
ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಅಂದರೆ ಇದು ಸಣ್ಣ ವಿಷಯ ಅಂತಲ್ಲ, ಯಾಕೆಂದರೆ ಕೆಲವರು ಅವರ ಫೀಲಿಂಗ್ಸನ್ನು ಒಪ್ಕೊಳ್ಳೋದಿಲ್ಲ ಅಲ್ವಾ. ಆದರೆ ಇಲ್ಲಿ ಅವರು ಅವರ ಮನಸ್ಸಿಗೆ ಸತ್ಯ ಹೇಳ್ಕೊಳ್ತಾ ಇದ್ದಾರೆ. ಮೊದಲು ಕನ್ಫ್ಯೂಷನ್ ಇತ್ತು, ಈಗ ಅವ್ರಿಗೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಅಂದರೆ ಇಲ್ಲಿ ಡೌಟ್ ಅನ್ನೋದು ಅವ್ರಿಗೆ ಬರ್ತಾ ಇಲ್ಲ, ನೀವು ಎಷ್ಟು ಮುಖ್ಯ ಅನ್ನೋದು ಫಿಕ್ಸ್ ಆಗಿದೆ. ಅವರ ಫೀಲಿಂಗ್ಸಲ್ಲಿ ಸ್ಟೇಬಲ್ ಆಗ್ತಾ ಇದ್ದಾರೆ. ಮೊದಲು ಹೇಗೋ ಇರ್ತಾಯಿದ್ರು ಅಥವಾ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ, ಬಟ್ ಈಗ ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಭಯ ಬರ್ತಾ ಇದೆ. ಅಂದರೆ ಒಟ್ಟಾರೆ ಫೀಲಿಂಗ್ಸ್ ಎನರ್ಜಿ ಅಂದರೆ ಒಂದು ಗೊಂದಲದಿಂದ ಒಂದು ಕ್ಲಾರಿಟಿಯ ಕಡೆಗೆ ಬಂದಿರುವಂತಹ ಎನರ್ಜಿ. ಲೋನ್ಲಿನೆಸ್ ಎನರ್ಜಿ, ಡಿಸಿಷನ್ ಮೇಕಿಂಗ್ ಎನರ್ಜಿ, ಅಂದರೆ ಆ್ಯಕ್ಷನ್ ತಗೊಳ್ಳುವಂತಹ ಎನರ್ಜಿ. ಮೊದಲು ನಿಮ್ಮಿಂದ ದೂರ ಆಗಿದ್ದರು, ಬಟ್ ಈಗ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಮೊದಲು ನಿಮ್ಮಿಂದ ದೂರ ಆದಾಗ ಅವರಿಗೆ ಫ್ರೀಡಮ್ ಅಂತ ಅನಿಸಿರ್ಬೋದು, ಸ್ವಲ್ಪ ಸ್ಪೇಸ್ ಬೇಕು ಅಂತ ಅನಿಸಿರ್ಬೋದು, ನನ್ನ ಲೈಫ್ ನಾನೇ ನೋಡ್ಕೊಳ್ತೀನಿ, ನನಗೆ ಯಾರ ಅವಶ್ಯಕತೆ ಇಲ್ಲ ಅಂತ ಯೋಚನೆ ಮಾಡಿ ದೂರ ಹೋಗಿರಬಹುದು. ಆ ಟೈಮ್ನಲ್ಲಿ ಅವರಿಗೆ ಅದು ಸರಿಯಾದ ನಿರ್ಧಾರ ಅಂತ ಅನಿಸಿದೆ. ಆದರೆ ಸ್ವಲ್ಪ ದಿನದ ನಂತರ ಆ ಸ್ಟೋರಿ ಏನೋ, ಅವರ ಕತೆ ಏನೋ ಅದು ಬದಲಾಗ್ತಾ ಇದೆ. ಹೊರಗಡೆ ಫ್ರೀಡಮ್ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಖಾಲಿತನ ಅನ್ನೋದು ಶುರುವಾಗ್ತಾ ಇದೆ. ಒಂಟಿತನ ಕಾಡ್ತಾ ಇದೆ. ಯಾರೂ ಇಲ್ಲ ಅನ್ನೋ ಫೀಲಿಂಗ್, ಮಾತಾಡೋಕ್ಕೆ ಮನಸ್ಸು ಬಯಸೋ ವ್ಯಕ್ತಿ ಇಲ್ಲ ಅನ್ನೋ ಕೊರತೆ ಗೊತ್ತಾಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ನೀವು ಇದ್ದಾಗ ಎಷ್ಟು ಕಂಫರ್ಟ್, ಎಷ್ಟು ಕೇರ್ ಇತ್ತು ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದ ಸಮಯ ಅವ್ರಿಗೆ ನೆನಪಾಗ್ತಾ ಇದೆ. ನೀವು ಒಟ್ಟಿಗೆ ಕಳೆದ ಸಣ್ಣ ಸಣ್ಣ ಕ್ಷಣಗಳು, ಬ್ಯೂಟಿಫುಲ್ ಮೆಮೊರೀಸ್ಗಳು ಈಗ ದೊಡ್ಡದಾಗಿ ಅವ್ರಿಗೆ ಕಾಣಿಸ್ತಾ ಇದೆ. ಇವೆಲ್ಲ ಸೇರಿ ಅವರ ಮನಸ್ಸಿನಲ್ಲಿ ಒಂದೇ ಯೋಚನೆ ಬರ್ತಾ ಇದೆ, ಇಷ್ಟು ದಿನ ದೂರ ಇದ್ದಿದ್ದು ಸಾಕು, ಮತ್ತೆ ಈ ರಿಲೇಷನ್ಶಿಪ್ ಅನ್ನೋದು ಕನೆಕ್ಟ್ ಆಗಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಅಂದರೆ ಈಗ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನಿಮ್ಮ ಜೊತೆ ಇದ್ದಾಗಲೇ ಅವರು ನಿಜವಾಗ್ಲೂ ಖುಷಿಯಾಗಿದ್ದರು, ಈಗ ಮತ್ತೆ ಆ ಫೀಲಿಂಗ್ ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಭಯ. ಅಂದರೆ ಬರಬೇಕು ಅಥವಾ ರಿಲೇಷನ್ಶಿಪ್ಪಲ್ಲಿ ಹೆಜ್ಜೆ ಇಡಬೇಕು ಅನ್ನೋಕ್ಕೆ ಭಯ ಆಗ್ತಾ ಇದೆ ಅನ್ನೋ ಪರಿಸ್ಥಿತಿ. ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ನೀವು ಏನು ಹೇಳ್ತೀರೋ, ಸ್ವೀಕಾರ ಮಾಡ್ತೀರೋ ಅನ್ನೋ ಡೌಟ್. ಮೆಸೇಜ್ ಮಾಡೋದಕ್ಕೆ ಭಯ. ಒಂದು ಸಿಂಪಲ್ ಮೆಸೇಜ್ ಕೂಡ ಟೈಪ್ ಮಾಡಿ ಸೆಂಡ್ ಮಾಡೋದಕ್ಕೆ ಒಂದು ರೀತಿಯ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕೆಂದರೆ ಅವರು ಅವರ ತಪ್ಪುಗಳನ್ನು ಅವರಿಗೆ ಅರ್ಥ ಆಗಿದೆ. ಅವ್ರು ಏನು ಮಾಡಿದ್ರು, ಎಷ್ಟು ರೂಢಾಗಿ ಬಿಹೇವ್ ಮಾಡಿದ್ರು, ಅಥವಾ ನಿಮ್ಮ ಹತ್ರ ಯಾವ ರೀತಿ ತಪ್ಪಾಗಿ ಅವ್ರು ನಡ್ಕೊಂಡ್ರು, ಇದೆಲ್ಲದರಿಂದ ಅವರು ಹಿಂಜರಿತಾ ಇದ್ದಾರೆ. ಅಂದರೆ ದೂರ ಹೋಗಿ ಒಂಟಿತನ ಅನುಭವಿಸಿ ನಿಮ್ಮ ಬೆಲೆ ಅರ್ಥ ಮಾಡಿಕೊಂಡು ಮತ್ತೆ ಬರಬೇಕು ಅನ್ನೋ ಮನಸ್ಸು ಇದ್ದರೂ ಕೂಡ ಭಯದಿಂದ ಸ್ಟಕ್ ಆಗಿರುವಂತಹ ಸ್ಥಿತಿ. ಕಾರ್ಮಿಕ್ ಲೆಸನ್ ಎನರ್ಜಿ. ನಿಮ್ಮಿಂದ ದೂರ ಆಗಿರೋದು ಅವರ ಕರ್ಮದ ಭಾಗ. ಅವ್ರ ಪಾಠ ಕಲೀಲೇಬೇಕಿತ್ತು. ಅಂದರೆ ಅವರು ನಿಮಗೆ ಎಷ್ಟು ಹರ್ಟ್ ಮಾಡಿದಾರೋ, ಎಷ್ಟು ನೋವು ಕೊಟ್ಟಿದ್ದಾರೋ ಅದರ ಪಾಠ ಅವರು ಕೂಡ ಕಲೀಲೇಬೇಕಿತ್ತು. ಜೀವನದಲ್ಲಿ ಕೆಲ ಸಂಬಂಧಗಳು ಸುತ್ತು ಹೊಡೆದು ನಮ್ಮನ್ನು ಏನೋ ಒಂದು ಪಾಠ ಕಲಿಸೋದಕ್ಕೆ ಬಂದಿರುತ್ತೆ. ಅದೇ ರೀತಿ ನಿಮ್ಮ ಲೈಫ್ನಲ್ಲೂ ಕೂಡ ಆಗಿದೆ. ಮೊದಲು ಅವರು ನಿಮಗೆ ನೋವು ಕೊಟ್ಟಿದ್ದಾರೆ. ಅವರ ಮಾತಿನಲ್ಲಿರ್ಬೋದು, ಅವರ ವರ್ತನೆಯಲ್ಲಿರ್ಬೋದು, ಅಥವಾ ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಳದೆ ಟೈಮ್ ಪಾಸ್ ರೀತಿ ಇರ್ಬೋದು, ಅಥವಾ ಇಗ್ನೋರ್ ಮಾಡಿರಬಹುದು. ನೀವು ಹತ್ತಿರ ಹೋಗೋದಕ್ಕೆ ಟ್ರೈ ಮಾಡಿದಾಗ ಅವರು ದೂರ ಹೋಗಿದ್ದಾರೆ. ನಿಮ್ಮ ಫೀಲಿಂಗ್ಸನ್ನು ಲೈಟಾಗಿ ತಗೊಂಡಿದ್ದಾರೆ. ಆದರೆ ಈಗ ಅದು ಪೂರ್ಣ ರಿವರ್ಸ್ ಆಗ್ತಾ ಇದೆ. ಅದೇ ನೋವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನೀವು ಅನುಭವಿಸಿದ ಕಷ್ಟ, ಒಂಟಿತನ, ಕಳವಳ ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಅಂದರೆ ಅವ್ರು ಏನು ನಿಮಗೆ ವರ್ತನೆ ಮಾಡಿದ್ರೋ, ಅವ್ರು ಯಾವ ರೀತಿ ವರ್ತಿಸಿದ್ರೋ ಅದೇ ರೀತಿ ಅನುಭವ ಅವರಿಗೂ ಕೂಡ ಬರ್ತಾ ಇದೆ. ಇದನ್ನೇ ಇಲ್ಲಿ ಕಾರ್ಮಿಕ್ ಲೆಸನ್ ಅಂತ ಹೇಳೋದು. ಅವರು ನಿಮ್ಮನ್ನು ಕಳ್ಕೊಂಡ ನಂತರ ಅಥವಾ ನಿಮ್ಮಿಂದ ದೂರ ಆದಮೇಲೆ, ಸಪ್ರೇಷನ್ಗೆ ಬಂದ ಮೇಲೆ ನಿಮ್ಮ ಬೆಲೆ ಅರಿತುಕೊಂಡಿದ್ದಾರೆ. ಆ ನೋವೇ ಅವರಿಗೆ ಪಾಠ ಕಲಿಸಿದೆ, ಲೆಸನ್ ಆಗಿದೆ. ಈಗ ಅವರು ನಿಮ್ಮ ಪ್ರೀತಿಯನ್ನು ಮಿಸ್ ಮಾಡ್ತಾ ಇದ್ದಾರೆ. ನೀವು ಕೊಟ್ಟ ಕಾಳಜಿ, ನೀವು ಕೊಟ್ಟ ಟೈಮ್, ನಿಮ್ಮ ಪ್ರೀತಿ ಎಲ್ಲವೂ ಅವರಿಗೆ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಅವರ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೀರಿಯಸ್ ಆಗಿ ಸರಿಯಾಗಿ ರಿಲೇಷನ್ಶಿಪ್ಪನ್ನು ಕಟ್ಕೊಳ್ಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಆದರೆ ಅವರು ನಿಮ್ಮನ್ನು ಫೋರ್ಸ್ ಮಾಡೋದಿಲ್ಲ. ಅಂದರೆ ಫೋರ್ಸ್ ಮಾಡೋದಕ್ಕೆ ಬರ್ತಾ ಇಲ್ಲ. ನಾನು ಬರ್ತಾ ಇದ್ದೀನಿ ರಿಲೇಷನ್ಶಿಪ್ಪಲ್ಲಿ, ಅಥವಾ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಆದರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಬಲವಂತ ಮಾಡಲ್ಲ ಅನ್ನೋ ಮನಸ್ಸು ಕೂಡ ಇದೆ. ಒಟ್ಟಾರೆ ಕಾರ್ಮಿಕ್ ಲೆಸನ್ಸ್ ಅಂದರೆ ನೋವು ಅನುಭವಿಸಿ, ತಪ್ಪು ಅರ್ಥ ಮಾಡಿಕೊಂಡು, ಪ್ರೀತಿಯ ಬೆಲೆಯನ್ನು ಅರಿತುಕೊಂಡು ಈಗ ಮತ್ತೆ ರಿಲೇಷನ್ಶಿಪ್ಗೆ ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಟಾಕ್ಸಿಕ್ ಲೈಫ್ ಎನರ್ಜಿ ಅಂದರೆ ನಿಮ್ಮಿಂದ ದೂರವಾದ ಮೇಲೆ ಅವರ ಜೀವನ ತುಂಬ
ಟಯರ್ಡ್ ಆಗಿತ್ತು ಅಥವಾ ಬೇಸರ ತಂದಿತ್ತು ಅವರಿಗೆ. ಮೊದಲು ಏನಾಗ್ತಿತ್ತು ಅಂದರೆ ಅವರು ನಿಮ್ಮಿಂದ ದೂರ ಆದ ನಂತರ ಅವರ ಜೀವನ ಸ್ವಲ್ಪವೂ ಸ್ಟೇಬಲ್ ಆಗಿರಲಿಲ್ಲ. ತುಂಬ ಕನ್ಫ್ಯೂಷನ್ ಅನ್ನೋದು ಇತ್ತು. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಸಮಯಕ್ಕೆ ಊಟ ಮಾಡೋದು, ಆರೋಗ್ಯ ನೋಡ್ಕೊಳ್ಳೋದು ಯಾವುದೂ ಸರಿಯಾಗಿರಲಿಲ್ಲ. ಅಥವಾ ನಿದ್ರೆ ಇಲ್ಲ, ಮನಸ್ಸು ತುಂಬ ಕನ್ಫ್ಯೂಷನ್, ರಾತ್ರಿ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಮನಸ್ಸು ಅನ್ನೋದು ಗೊಂದಲ, ಕೆಲಸ, ಮನಸ್ಸು, ಸಂಬಂಧ ಎಲ್ಲವೂ ಮಿಕ್ಸ್ ಆಗಿ ಒಂದು ಟಾಕ್ಸಿಕ್ ಸ್ಟೇಜ್ಗೆ ಹೋಗಿತ್ತು. ಏನೂ ಸರಿಯಾಗಿಲ್ಲ ಅನ್ನೋ ಫೀಲ್ ಇತ್ತು. ಈಗ ಏನಾಗಿದೆ ಅಂದರೆ ಅವರಿಗೆ ಅರಿವು ಬಂದಿದೆ, ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ನಾನು ಹೀಗಿರೋದ್ರಿಂದ ಏನೂ ಆಗೋಲ್ಲ, ನಾನು ಬದಲಾಗಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ. ಸುಧಾರಿಸ್ಬೇಕು ಅನ್ನೋ ನಿರ್ಧಾರ, ಅವರ ಜೀವನವನ್ನು ಸರಿಯಾಗಿ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರ ಆರೋಗ್ಯ, ಕೆಲಸ, ಜೀವನದ ಮೇಲೆ ಗಮನ ಈಗ ಫೋಕಸ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಚೆನ್ನಾಗಿ ಬಿಹೇವ್ ಮಾಡಬೇಕು ಅನ್ನೋ ಫೀಲಿಂಗ್ಸ್ ಕೂಡ ಇದೆ. ಈಗ ಯೋಚನೆ ಮಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡಿದ್ದೀನಿ, ಮತ್ತೆ ಅದೇ ತಪ್ಪು ಮಾಡಬಾರ್ದು, ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಅಂದರೆ ಟಾಕ್ಸಿಕ್ ಲೆವೆಲ್ ಲೈಫ್ ಸ್ಟೈಲ್ ಗೊಂದಲದಿಂದ ಆರಂಭವಾಗಿ ಈಗ ರಿಯಲೈಸೇಷನ್ ಹಂತಕ್ಕೆ ಬದಲಾವಣೆ ಆಗ್ತಾ ಇದೆ. ಅವರ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಅರಿವಾಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರು ಮಾಡಿದ ತಪ್ಪಿನ ಬಗ್ಗೆ ಕ್ಲಿಯರ್ ಆಗಿ ಅವರ ಮನಸ್ಸಿಗೆ ಗೊತ್ತಾಗ್ತಾ ಇದೆ. ಈ ರೀತಿ ಮಾಡಬಾರ್ದಿತ್ತು, ಈ ರೀತಿ ಬಿಹೇವ್ ಮಾಡಬಾರ್ದಿತ್ತು, ನಾನು ತಪ್ಪಾಗಿ ನಡ್ಕೊಂಡೆ, ನಾನು ಹರ್ಟ್ ಮಾಡಿದೆ, ನನ್ನ ಕಾರಣದಿಂದ ಈ ರಿಲೇಷನ್ಶಿಪ್ ಈ ರೀತಿ ಆಯಿತು ಅಂತ ಅವ್ರಿಗೆ ಅರಿವು ಮೂಡ್ತಾ ಇದೆ. ಫಿಯರ್, ಆಂಗ್ಸೈಟಿ ಎನರ್ಜಿ ಅಂದರೆ ಒಳಗಿನಿಂದ ಪ್ರೀತಿ ಇದ್ದರೂ, ಮನಸ್ಸಿನ ಒಳಗಿನಲ್ಲಿ ಪ್ರೀತಿ ತುಂಬಿಕೊಂಡಿದ್ರೂ ಕೂಡ ಹೊರಗಡೆ ಬರೋದಕ್ಕೆ ಭಯ, ಗಿಲ್ಟ್ ಮತ್ತು ಡೌಟ್ ಮಿಕ್ಸ್ ಆಗಿರುವಂತಹ ಸ್ಟೇಟ್. ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಭಯ ಇದೆ. ಅಂದರೆ ಈ ವ್ಯಕ್ತಿಯ ಮನಸ್ಸು ಎರಡು ಥರ ಕೆಲಸ ಮಾಡ್ತಾ ಇದೆ. ಒಂದು ರೀತಿ ಅವರು ನಿಮ್ಮ ಹತ್ರ ಬರಬೇಕು ಮತ್ತು ರಿಲೇಷನ್ಶಿಪ್ ಶುರು ಮಾಡಬೇಕು ಅನ್ನೋ ಬಲವಾದ ಆಸೆ ಇದೆ. ಇನ್ನೊಂದು ರೀತಿ ಯೋಚನೆ ಮಾಡಬೇಕಾದ್ರೆ ಧೈರ್ಯ ಸಾಲ್ತಾ ಇಲ್ಲ, ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಮನಸ್ಸಿನ ಒಳಗಡೆಯಿಂದ ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲಿ ಕಂಟಿನ್ಯೂ ಮಾಡಬೇಕು ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿದೆ. ಮತ್ತು ರಿಲೇಷನ್ಶಿಪ್ ಶುರು ಮಾಡಬೇಕು ಅಂತ ಇಷ್ಟ. ಹಳೆಯ ತಪ್ಪುಗಳನ್ನು ಸರಿಪಡಿಸಿ ಹೊಸದಾಗಿ ರಿಲೇಷನ್ಶಿಪ್ ಆರಂಭ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಸಮಸ್ಯೆ ಏನು ಅಂದರೆ ನಾನು ಎಷ್ಟು ತಪ್ಪು ಮಾಡಿದೆ, ನಾನು ಏನು ತಪ್ಪು ಮಾಡಿದೆ ಅನ್ನೋ ಗಿಲ್ಟ್, ಅವರು ಮಾಡಿದ ತಪ್ಪುಗಳು, ನಿಮ್ಮನ್ನು ಹರ್ಟ್ ಮಾಡಿದ ಕ್ಷಣಗಳು ಎಲ್ಲವೂ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಓಡಾಡ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಅವ್ರು ನನ್ನನ್ನು ಸ್ವೀಕಾರ ಮಾಡ್ತಾರಾ ಅನ್ನೋ ಡೌಟ್, ನಾನು ಹೋದರೆ ನನ್ನನ್ನು ರಿಜೆಕ್ಟ್ ಮಾಡ್ತಾರಾ, ಒಪ್ಕೊಳ್ತಾರಾ ಅನ್ನೋ ಭಯ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಆದರೆ ಹೆಜ್ಜೆ ಹಾಕೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ. ಇದರಿಂದ ಅವರು ಅಲ್ಲೇ ಒಂದು ಕಡೆ ಸ್ಟಕ್ ಆಗಿದ್ದಾರೆ. ಅಂದರೆ ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಭಯ, ಮಧ್ಯದಲ್ಲಿ ಅವರು ಸ್ಟಕ್ ಆಗಿ ನಿಂತ್ಕೊಂಡಿದ್ದಾರೆ. ಒಂದು ಡೀಪ್ ಎಮೋಷ್ನಲ್ ಸ್ಟೇಜ್. ಪ್ರೀತಿ ಇದೆ, ಆಸೆ ಇದೆ, ಆದರೆ ಭಯ ಮತ್ತು ಗಿಲ್ಟ್ ಅವರನ್ನು ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಅವರ ರೋಲ್ ಅವರಿಗೆ ರಿವರ್ಸ್ ಆಗಿರುವ ಎನರ್ಜಿ. ರೋಲ್ ರಿವರ್ಸ್ ಎನರ್ಜಿ, ನಾಟ್ ಹ್ಯಾಪಿ. ಅಂದರೆ ಮೊದಲು ಅವರು ಡಿಸ್ಟೆನ್ಸ್ ಆಗಿದ್ದ ಸ್ಟೇಜ್ ಈಗ ರಿವರ್ಸ್ ಆಗಿ ನೀವು ದೂರ ಆದಾಗ ಅವರಿಗೆ ಪೇಯ್ನ್ ಆಗ್ತಾ ಇರುವಂತಹ ಎನರ್ಜಿ. ನೀವು ಅವರಿಗೆ ಯಾವುದೇ ಭಾವನೆ ತೋರಿಸ್ತಾ ಇಲ್ಲ ಅಥವಾ ನೀವು ಚೇಸ್ ಮಾಡ್ತಾ ಇಲ್ಲ. ಸೊ ಅವರು ಹ್ಯಾಪಿಯಾಗಿಲ್ಲ. ಮೊದಲು ಏನಾಗ್ತಿತ್ತು ಅಂದರೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು. ನೀವು ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅವರು ರಿಪ್ಲೈ ಕೊಡೋದು ಕಡಿಮೆ ಅಥವಾ ಅವರ ಫೀಲಿಂಗ್ಸನ್ನು ತೋರಿಸೋದು ಕಡಿಮೆ, ಸ್ವಲ್ಪ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ರು. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಅದೇ ಅವ್ರಿಗೆ ರಿವರ್ಸ್ ಆಗಿದೆ. ಈಗ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇರ್ಬೋದು ಅಥವಾ ಸೈಲೆಂಟ್ ಆಗಿರ್ಬೋದು ಅಥವಾ ನೀವು ಚೇಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಈಗ ಫುಲ್ ಅಟೆನ್ಷನ್ ಅವರಿಗೆ ಸಿಗ್ತಾ ಇಲ್ಲ. ನೀವು ಸ್ವಲ್ಪ ಕೋಲ್ಡ್ ಆಗಿದ್ದೀರಾ, ರಿಯಾಕ್ಟ್ ಕಡಿಮೆ ಮಾಡಿರಬಹುದು. ಅಂದರೆ ಈಗ ಅವರು ನೀವು ಯಾವ ಜಾಗದಲ್ಲಿ ಈ ಹಿಂದೆ ಅಥವಾ ಪಾಸ್ಟಲ್ಲಿ ಇದ್ರೋ ಆ ಜಾಗದಲ್ಲಿ ಅವ್ರು ನಿಂತಿದ್ದಾರೆ. ಇದರಿಂದ ಅವರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂದರೆ ನಾನಿಷ್ಟು ಪ್ರೀತಿಸ್ತಾ ಇದ್ದೀನಿ, ಆದರೆ ಅವರು ಯಾಕೆ ಪ್ರೀತಿಯನ್ನು ತೋರಿಸ್ತಾ ಇಲ್ಲ ಅನ್ನೋ ಯೋಚನೆ. ಅವರಿಗೀಗ ಅವರದೇ ತಲೆಯಲ್ಲಿ ನೂರಾರು ಕ್ವಶನ್ಗಳು. ಅದೇ ರೀತಿ ಅವರ ಮನಸ್ಥಿತಿ ತುಂಬ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ಅವರಿಗೆ ಕೋಪ, ದುಃಖ ಎರಡೂ ಬರ್ತಾ ಇದೆ. ಕೋಪ ಯಾಕೆ ಅಂದರೆ ನಾನೀಗ ಫೀಲಿಂಗ್ಸನ್ನು ಕೊಡ್ತಾ ಇದ್ದೀನಿ, ಆದರೆ ರೆಸ್ಪಾನ್ಸ್ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ದುಃಖ ಯಾಕೆ ಅಂದರೆ ನಾನು ಈಗ ನಿಜವಾಗ್ಲೂ ಫೀಲ್ ಮಾಡ್ತಾ ಇದ್ದೀನಿ, ಆದರೆ ಅದು ರಿಸೀವ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ಅವರು ಯಾವ ಸ್ಟೇಜ್ನಲ್ಲಿ ಇದ್ದರೂ ಅದರಿಂದ ಅವರು ಮೂವ್ ಆಗಿ ನಿಮ್ಮ ಕಡೆಗೆ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಬಟ್ ನೀವಿದ್ದ ಸ್ಟೇಜ್, ನೀವು ಎಷ್ಟು ನೋವು ಅನುಭವಿಸಿದ್ರಿ, ಪಾಸ್ಟಲ್ಲಿ ಎಷ್ಟು ಹರ್ಟ್ ಆಗಿದ್ರಿ, ಅದು ಅವ್ರಿಗೆ ರಿವರ್ಸ್ ಆಗಿದೆ. ಅಂದರೆ ನಾಟ್ ಹ್ಯಾಪಿ. ಪ್ರೀತಿ ಇದ್ದರೂ ರೆಸ್ಪಾನ್ಸ್ ಇಲ್ಲದ ಕಾರಣದಿಂದ ಮನಸ್ಸಿನ ಒಳಗಡೆ ತುಂಬ ಅಸಮಾಧಾನ, ದುಃಖ, ಎಮೋಷ್ನಲ್ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ. ಅಂದರೆ ಮೊದಲು ಅವರು ಡಿಸ್ಟೆನ್ಸ್ ಆಗಿದ್ದ ಸ್ಥಿತಿ ಈಗ ಸಂಪೂರ್ಣವಾಗಿ ರಿವರ್ಸ್ ಆಗಿ ನೀವು ಡಿಸ್ಟೆಂಟ್ ಆಗಿರುವಂತಹ ಪರಿಸ್ಥಿತಿ ಬಂದಿದೆ.
ಮೊದಲು ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು, ಈಗ ನೀವು ಅವರನ್ನು ಚೇಸ್ ಮಾಡ್ತಾ ಇಲ್ಲ. ಮೊದಲು ಏನಾಗ್ತಿತ್ತು ಅಂದರೆ ನೀವು ಅವರಿಗೆ ತುಂಬ ಫೀಲಿಂಗ್ಸ್ ತೋರಿಸ್ತಾ ಇದ್ರಿ. ನೀವು ಮೆಸೇಜ್ ಮಾಡೋದು, ಕಾಯೋದು, ಯೋಚನೆ ಮಾಡೋದು, ನನ್ನ ಫೀಲಿಂಗ್ಸ್ ಹೇಗೆ ಹೇಳ್ಕೊಳ್ಳೋದು ಅಂತ ನೀವು ಪ್ರತಿ ಹಂತದಲ್ಲೂ ಕೂಡ ಯೋಚನೆ ಮಾಡ್ತಾಯಿದ್ರಿ. ಆದರೆ ಅವರಾಗ ಸ್ವಲ್ಪ ಇಗ್ನೋರ್ ಮಾಡ್ತಾಯಿದ್ರು, ಈಗೋ ತೋರಿಸ್ತಾಯಿದ್ರು, ಆ್ಯಟಿಟ್ಯೂಡ್ ತೋರಿಸ್ತಾಯಿದ್ರು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ರು, ರೆಸ್ಪಾನ್ಸ್ ಕಡಿಮೆ ಮಾಡ್ತಾಯಿದ್ರು. ಬಟ್ ಈಗ ಏನಾಗ್ತಾ ಇದೆ ಅಂದರೆ ನೀವು ಚೇಸ್ ಮಾಡ್ತಾ ಇಲ್ಲ, ನೀವು ನಿಮ್ಮ ಪಾಡಿಗೆ ಇದ್ದೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೆ ಪ್ರೀತಿ ಇಲ್ಲ ಅಂತಲ್ಲ, ಬಟ್ ತುಂಬ ಅತಿಯಾಗಿ ನೀವು ಚೇಸ್ ಮಾಡ್ತಾ ಇಲ್ಲ. ಅಂದರೆ ಕಡಿಮೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಕೋಲ್ಡ್ ಆಗಿದ್ದೀರಾ, ಹಿಂದೆ ಇದ್ದಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ. ಈಗ ಅವರಿಗೆ ಪ್ರಶ್ನೆ ಆಗಿ ಕಾಡ್ತಾ ಇದೆ, ನನ್ನ ಫೀಲಿಂಗ್ಸ್ ಹೇಗೆ ಹೇಳೋದು. ಮೊದಲು ನೀವು ಕೇಳ್ತಾ ಇದ್ದ ಪ್ರಶ್ನೆ ಈಗ ಅವ್ರು ಕೇಳ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಒಂದು ಕಾಲದಲ್ಲಿ ಅವರ ಹಿಂದೆ ನೀವೇ ಓಡ್ತಾ ಇದ್ರಿ, ಈಗ ಅವರೇ ಓಡ್ ಬರುವಂತಹ ಎನರ್ಜಿ. ಅಂದರೆ ಸಿಚುವೇಶನ್ ಅನ್ನೋದು ರಿವರ್ಸ್ ಆಗಿರುವ ಎನರ್ಜಿ. ಮೊದಲು ನೀವೆಷ್ಟು ಹರ್ಟ್ ಆಗ್ತಾ ಇದ್ರೋ, ಎಷ್ಟು ಪೇನ್ ಅನುಭವಿಸ್ತಾ ಇದ್ದೀರೋ, ಅದು ಈಗ ರಿವರ್ಸ್ ಆಗಿದೆ. ಅಂದರೆ ಈ ಪರ್ಸನ್ ಈಗ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಲೈಕ್ ಇದೆ, ಅವರ ಬಿಹೇವಿಯರನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ. ಏನು ಸತ್ಯ ಇದೆ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ನೀವು ಯಾವ ನೋವಿನಲ್ಲಿ ಇದ್ರೋ, ಯಾವ ಪೇಯ್ನಲ್ಲಿ ಇದ್ರೋ, ಅವರ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾ ಇದ್ರೋ, ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರೋ, ಅದೆಲ್ಲವೂ ಈಗ ರಿಟರ್ನ್ ಆಗಿದೆ, ರಿವರ್ಸ್ ಆಗಿದೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ. ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಕಡೆಗೆ ಬರುವ ಮನಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಒಂದು ಮ್ಯಾಗ್ನೆಟಿಕ್ ರೀತಿಯಲ್ಲಿ ನೀವು ಅವರನ್ನು ಸೆಳೀತಾ ಇದ್ದೀರಾ. ಅಂದರೆ ನಿಮ್ಮ ಪ್ರೀತಿ, ನೀವು ಕೊಟ್ಟ ಟೈಮ್ ಎಲ್ಲ ಅವರಿಗೆ ನೆನಪಾಗ್ತಾ ಇದೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅವರಿಗೆ ನೆನಪಾಗ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಆದಷ್ಟು ಬೇಗ ಸರಿಯಾಗಲಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರುವ ವಿಷಸ್, ನಿಮ್ಮ ಕನಸುಗಳು ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. And thank you so much. God bless you all.